ಹಾಯ್ ಫ್ರೆಂಡ್ಸ್, ವನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬೆಳಗ್ಗೆಗೆ ಮಕ್ಕಳಿಬ್ಬರು ಇರಲಿಲ್ಲ, ಇಡ್ಲಿಗೆಲ್ಲ ಹಾಕ್ಕೊಂಡಿದ್ದೆ. ಇಡ್ಲಿ ಬೇಯಕ್ಕಿಟ್ಬಿಟ್ಟು ಸಾಂಬಾರಿಗೆ ಬೇಳೆ ಬೇಯಕ್ಕಿಟ್ಟು ರಂಗೋಲಿ ಹಾಕಿದೆ. ಮಳೆ ಬರ್ತಾನೆ ಇತ್ತು. ಮಕ್ಕಳು ಅತ್ತಿಗೆ ಮನೆಗೆ ಹೋಗಿದ್ದರು, ಬರ್ತಾರೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಇಡ್ಲಿ ಬೇಯಕ್ಕಿಟ್ಟಿದ್ದೆ ಒಂದು ಕಡೆ. ಅಷ್ಟೊತ್ತಿಗೆ ಬಂದರು. ಎಷ್ಟೊತ್ತಿಗೆ ಬಂದಿದ್ದೀರಲ್ರು, 9 ಗಂಟೆ ಆಗಕ್ಕೆ ಬಂದಿದೆ ಅಂತ ಅಂದೆ. ಇಲ್ಲ, ಎಲ್ಲ ತಿಂಡಿ ತಿನ್ಕೊಂಡು ಅಲ್ಲಿಂದನೇ ಬಂದಿದ್ದೀವಿ ಅಂದರು. ಇನ್ನು ಇಡ್ಲಿ ಬೇರೆ ಸುಮಾರು ಮಾಡಿದ್ದೆ, ವಡೆ ಬೇರೆ ಮಾಡಿಟ್ಕೊಂಡಿದ್ದೆ. ವಡೆ ಇವರು ತಿನ್ನಲ್ಲ ಅಂತ ಅಂದರು. ಸ್ಕೂಲ್ಗೂ ಬೇಡ ಕಣಮ್ಮ ಅಂತ ಅಂದರು. ಇಡ್ಲಿನೇ ತೆಗ್ದು ಹಾಕಿಟ್ಟು ಲಂಚ್ ಬಾಕ್ಸಿಗೆ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನೊಂದು ಸೆಟ್ ಬೇಗ ಇಟ್ಬಿಟ್ಟಿದ್ದೆ. ಇವತ್ತು ಬರೀ ಇಡ್ಲಿದೇ ಆಗೋಯ್ತು. ಏನೂ ತಿಂದಿರಲಿಲ್ಲ, ನನಗೂ ಹುಷಾರಿರಲಿಲ್ಲ, ಕೆಲಸ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಬಟ್ಟೆಗಳು ಬೇರೆ ಹೊಲಿಯೋವಿದ್ವು, ಆದರೂ ಹೊಲಿಯೋಕ್ಕಾಗಲ್ವೇನೋ ಅನ್ನೋ ಸುಸ್ತಾಗಿತ್ತು, ಮೈಕೈಯೆಲ್ಲ ನೋವಾಗಿತ್ತು. ಅದರಲ್ಲೇ ಮಕ್ಕಳಿಗೆ ರೆಡಿ ಮಾಡಬೇಕಾಗಿತ್ತು. ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಮಾಡಿದ್ದೆ. ಬೇಳೆ ಎಲ್ಲ ಬೇಯಿಸಿಟ್ಕೊಂಡಿದ್ದೆ. ಚಟ್ನಿಗೆ ರುಬ್ಕೊಳ್ಳೋಣ ಸ್ವಲ್ಪ ಅಂತ ಹೇಳ್ಬಿಟ್ಟು ಒಣಮೆಣ್ಸಿಕಾಯಿ ಚಟ್ನಿ ಮಾಡಿದೆ, ಶೇಂಗಾ ಮತ್ತು ಎಲ್ಲ ಹಾಕಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಡ್ಲಿ ಸಾಂಬಾರು. ಅವನು ಬಾಕ್ಸಿಗೆ ಕಟ್ಟಿ ಸ್ಕೂಲಿಗೆ ಕಳಿಸ್ದೆ. ಮಳೆ ಬೇರೆ ಬರ್ತಾನೆ ಇತ್ತು, ಏನು ಮಾಡೋದು ಅಂತಲೇ ಗೊತ್ತಿಲ್ಲ. ಸುಮಾರು ಮಳೆ ಇಲ್ಲಿ ಡೈಲಿನೂ. ನಾನು ಬಟ್ಟೆ ಬೇರೆ ಹೊಲಿಯೋದು ಇಟ್ಕೊಂಡಿದ್ದೆ. ಇಡ್ಲಿ ಸಾಂಬಾರಿಗೆ ನಮ್ಮ ಮನೆಯವ್ರು ಹಾಕಿಟ್ಕೊಂಡಿದ್ರು, ತಿನ್ನೋಣ ಬಾ ಅಂತ ಅಂದು ತಿಂದ್ವಿ. ಅಷ್ಟೊತ್ತಿಗೆ ಬಸ್ಸಿಗೆ ಅಮ್ಮ ತರಕಾರಿ ಕೊಟ್ಟು ಕಳಿಸಿದ್ದು ಬಂತು. ಚೆನ್ನಾಗಿತ್ತು, ತರಕಾರಿಗಳು ತೆಗೆದಿಟ್ಕೊಂಡೆ. ಆಮೇಲೆ ಮಧ್ಯಾಹ್ನ ಆಗೋಗಿತ್ತು. ಮಧ್ಯಾಹ್ನನೂ ಇಡ್ಲಿ ಸ್ವಲ್ಪ ಸಬ್ಬಸಿಗೆ ಸೊಪ್ಪಿನ ಬೋಂಡ ಮಾಡ್ಕೊಂಡು ತಿಂದ್ವಿ. ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊಂಡು ಹೊಲಿಯೋಷ್ಟೊತ್ತಿಗೆ ಮಕ್ಕಳು ಮನೆಗೆ ಬಂದ್ಬಿಟ್ಟು ತಿಂಡಿ ತಿನ್ಕೊಂಡು ಟ್ಯೂಷನ್ಗೆ ರೆಡಿ ಆದರು. ಒಬ್ಬನು ಅವನು ಏನೇನೋ ಬುಕ್ಸ್ ಎಲ್ಲ ನೋಡ್ಕೊತಾ ಇದ್ದ. ಅವನು ಹೊರಟ, ಇವನು ಬರೆಯೋಕ್ಕೆ ಶುರು ಮಾಡ್ದೆ. ನನಗೂ ಹುಷಾರಿಲ್ಲದಕ್ಕೆ ಏನೂ ಮಾಡಿರಲಿಲ್ಲ, ಅದೇ ಇಡ್ಲಿ ವಡೆಗೆ ಬಿಟ್ಟಿದ್ದೆ. ತರಕಾರಿ ಎಲ್ಲ ಅಲ್ಲೆಲ್ಲ ಇಟ್ಬಿಟ್ಟು ಮಲಗಿಬಿಟ್ಟೆ, ಸುಸ್ತಾಗಿತ್ತು ಅಂತ ಅಂದು. ಆಮೇಲೆ ಇವನಿಗೆ ಓದ್ಕೊ ಅಂತ ಹೇಳ್ಬಿಟ್ಟು ಎಲ್ಲ ತೆಗ್ದಿಟ್ಟು ಆಮೇಲೆ ಇವನು ಏನು ಮಾಡ್ತಾನೆ ಅಂತ ನೋಡಿದ್ವಿ. ಪಾಪ ಸುಮ್ಮನೆ ಓದೇ ಬರಿತಾ ಇತ್ತು ಟೇಬಲ್ಸ್ನ. ಹೇಳ್ಕೊಂಡು, ಅಮ್ಮ ನಾನು ಸರಿಯಾಗಿ ಬರಿತೀನ ನೋಡಮ್ಮ, ಇಲ್ಲ ಅಂದರೆ ಹೇಳು ಅಂತಿತ್ತು. 2 3 6 2 4 8 2 5 10 2 6 12 2 7. ನನ್ನ ಮಗ ಪಾಪ ಸುಮ್ಮನೆ ಬರೆಯುತ್ತೆ, ದೊಡ್ಡಂತರ ಅಲ್ಲ. ಇವನು ನೀಟಾಗಿ ಬರ್ಕತ್ತಾನೆ, ಏನು ಹೋಮ್ವರ್ಕ್ ಇದ್ರು ನೋಡ್ಕೊಂಡು. ದೊಡ್ಡವನು ಸೋಂಬೇರಿ, ಅವನಿಗೆ ಹೇಳಿದ್ರೆ ಮಾತ್ರ ಬರೆಯೋದು. ಇಲ್ಲ ಅಪ್ಪ ಬೈತಾ ಇರಬೇಕು, ಇಲ್ಲ ನಾನು ಬೈತಾ ಇರಬೇಕು, ಏನು ಕೊಟ್ಟಿದ್ದಾರೆ ಅಂತ ಕೇಳಬೇಕು. ಏನೂ ಕೊಟ್ಟಿಲ್ಲ ಅಂತಿರ್ತಾನೆ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್.